ನಮಸ್ಕಾರ. ಆಹಾರ, ಆರೋಗ್ಯ, ಅಧ್ಯಾತ್ಮ ಈ ಸಂಸ್ಕಾರದ ಬೆಳಕಿಗೆ ತಮ್ಮೆಲ್ಲರಿಗೂ ಸ್ವಾಗತ, ಸುಸ್ವಾಗತ. ಇವತ್ತು ನಮ್ಮೊಂದಿಗಿದ್ದಾರೆ ಖ್ಯಾತ ಪ್ರಸೂತಿ ತಜ್ಞರು, ಸುಪ್ರಸಿದ್ಧ ಸ್ತ್ರೀರೋಗ ತಜ್ಞರು, ಅದು ನಮ್ಮ ಉಡುಪಿಯಿಂದ. ಉಡುಪಿಯ ಅವರು IMAದ ಮಾಜಿ ಅಧ್ಯಕ್ಷರು, ಈಗ ಗೈನೆಕೋಬಿಯಾ ಸೊಸೈಟಿ ಮಣಿಪಾಲ್ದು ಪ್ರೆಸೆಂಟ್ ಅಧ್ಯಕ್ಷರು. ಮೇಲಾಗಿ ಅವರು ಲೇಖಕಿ ಮತ್ತೆ ಸಮಾಜ ಸುಧಾರಕಿ. ಲೇಖಕಿಯಾಗಿ ಅವರು ಬರೆದಂಥ ಲೇಖನಗಳನ್ನ ಜನ ತುಂಬು ಹೃದಯದಿಂದ ಸ್ವಾಗತಿಸಿದ್ದಾರೆ. ಈಗ ಅವರು ಬರೆದಂಥ ವಾತ್ಸಲ್ಯದ ಒಸುಗೆ ಅನ್ನುವ ಕೃತಿಗೆ ಈ ವರ್ಷದ IMAದು 2025-26 ಸಾಲಿನ ಶ್ರೀ ಶ್ಯಾಮ ಪ್ರಸಾದ್ ಶ್ರೇಷ್ಠ ಕೃತಿ ಪ್ರಶಸ್ತಿಯನ್ನು ಕೂಡ ಪಡೆದಿದ್ದಾರೆ. ಅಭಿನಂದನೆಗಳು ರಾಜಲಕ್ಷ್ಮಿ ಅವರೇ ನಿಮಗೆ. ಧನ್ಯವಾದಗಳು ಮೇಡಮ್. ಥ್ಯಾಂಕ್ ಯು ಸೋ ಮಚ್. ಇತ್ತೀಚೆಗೆ ಎಷ್ಟೋ ಜನರು ಬ್ಲೀಡಿಂಗ್ ಆಗ್ತಾ ಇದ್ರೆ, ರಕ್ತಸ್ರಾವ ಹೆಚ್ಚಾಗ್ತಾ ಇದ್ರೆ ಏನೋ ಗುಮಾನಿ ಮಾಡ್ಕೊಂಡು ಬರ್ತಾರೆ, ಏನಾಗಿದೆನೋ ಅಂತ, ಕ್ಯಾನ್ಸರ್ ಆಗಿದೆನೋ ಅಂತ. ಆಮೇಲೆ ಅಲ್ಟ್ರಾಸೌಂಡ್ ಮಾಡ್ಕೊಂಡ್ರೆ ಗಡ್ಡೆ ಇದೆ ಅಂದ್ರೆ ಗಡ್ಡೆನ ಏನಾಗಿದೆನೋ ಅಂತ ಇನ್ನೂ ಗಾಬರಿ ಆಗಿ ಹೋಗ್ಬಿಡ್ತಾರೆ. ಹಾಗಾಗಿ ಈ ಗರ್ಭಕೋಶದ ಗಡ್ಡೆಗಳು ಯಾವ್ಯಾವ ಥರದ್ದಿರುತ್ತೆ, ಯಾವುದು ಹಾನಿಕಾರಕ ಅಂತಂದ್ರೆ ಕ್ಯಾನ್ಸರ್ ಗಡ್ಡೆ, ಯಾವುದು ಕ್ಯಾನ್ಸರ್ ಅಲ್ಲ, ಕ್ಯಾನ್ಸರ್ ಅಲ್ಲದ ಗಡ್ಡೆಗಳಿಗೆ ನಾವೇನು ಫೈಬ್ರಾಯ್ಡ್ ಅಂತೀವಲ್ಲ, ಅದರಿಂದ ಆಗುವಂಥ ತೊಂದರೆಗಳು ಏನೇನು ಅಂತ ದಯವಿಟ್ಟು ತಿಳಿಸಿ. ಖಂಡಿತವಾಗಿ ಮೇಡಮ್. ಗರ್ಭಕೋಶದ ಗಡ್ಡೆಗಳು, ಫೈಬ್ರಾಯ್ಡ್ ಗಡ್ಡೆಗಳ ಬಗ್ಗೆ ಮಾತುಕತೆ ಇವತ್ತಿದ್ದು. ಹೆಚ್ಚಾಗಿ ಒಂದು 35-40 ವರ್ಷ ದಾಟಿದ ನಂತರದ ಮಹಿಳೆಯರಲ್ಲಿ ಮುಟ್ಟಿನಲ್ಲಿ ಏರುಪೇರಾಗ್ತಿತ್ತು, ಬ್ಲೀಡಿಂಗ್ ಜಾಸ್ತಿಯಾಗಿ ಕಾಣ್ತಿತ್ತು, ಅವರಲ್ಲಿ ರಕ್ತಹೀನತೆ ಎಲ್ಲ ಕಂಡು ಬರ್ತಾ ಇತ್ತು. ಆದ್ರೆ ಇತ್ತೀಚಿನ ದಿನಗಳಲ್ಲಿ ಸಣ್ಣ ಪ್ರಾಯದಲ್ಲಿ ಕೂಡ ಈ ಗಡ್ಡೆಗಳು, 30-35 ವಯಸ್ಸಲ್ಲಿ ಕೂಡ ಗರ್ಭಕೋಶದಲ್ಲಿ ಈ ಗಡ್ಡೆಗಳು ಕಂಡು ಬರ್ತಾ ಇವೆ. ಹಾಗೆ ಕೆಲವರಿಗೆ ಬ್ಲೀಡಿಂಗ್ ಜಾಸ್ತಿ ಆಗಿ ಹೋಗ್ತದೆ, ಜೊತೆಗೆ ಪ್ರೆಗ್ನೆನ್ಸಿ ಆಗ್ಲಿಕ್ಕೆ ಕೂಡ ಇದು ಕಷ್ಟ ಆಗುವ ಸಾಧ್ಯತೆ ಇದೆ. ಈಗ ಪ್ರೆಗ್ನೆನ್ಸಿ ಆಗದೆ ಇರೋ ಕಾರಣ ಈ ಗಡ್ಡೆಗಳಾಗಿರ್ತವೆ. ಏನಾಗತ್ತೆ ಅಂದ್ರೆ ಗರ್ಭಕೋಶದ ಯಾವುದೋ ಪದರದಲ್ಲಿ, ನಮ್ಮ ಮಸಲ್ಸ್ ಅಂತ ಪದರ ಇದೆ, ಮಯೋಮೆಟ್ರಿಯಂ ಅಂತ ಪದರ ಇದೆ, ಆ ಪದರದ ಸೆಲ್ಗಳು ಜಾಸ್ತಿಯಾಗಿ ಬೆಳೀತಾ ಹೋಗುದ್ರಿಂದ ಈ ಒಂದು ಗಡ್ಡೆ ಉತ್ಪಾದನೆ ಆಗತ್ತೆ. ಇದು ಈಸ್ಟ್ರೋಜನ್ ಮತ್ತೆ ಪ್ರೊಜೆಸ್ಟ್ರಾನ್ ಹಾರ್ಮೋನ್ ಪ್ರಭಾವದಿಂದ ಆಗುವಂತದ್ದು. ಸೊ ಯೂಶುವಲಿ ಈಸ್ಟ್ರೋಜನ್, ಪ್ರೊಜೆಸ್ಟ್ರಾನ್ ಇದು ಪ್ರಭಾವ ಮುಗಿದ ಮೇಲೆ, ಅಂದ್ರೆ ಮೆನೋಪಾಸ್ ಆದ ಮೇಲೆ ಈ ಗಡ್ಡೆ ಕ್ಷೀಣವಾಗಿ ಹೋಗ್ತಾ ಇತ್ತು ಎಂಬುದು ನಾವು ಹಲವು ಕಾಲದಿಂದ ತಾನೇ ಚಿಕ್ಕದಾಗಿ ಹೋಗ್ಬಿಡತ್ತೆ ಅಂತ ನಾವು ಹಲವು ಕಾಲದಿಂದ ತಿಳ್ಕೊಂಡ್ ಬಂದಿರುವಂತದ್ದು. ಸೊ ಇದ್ರ ಜೊತೆಗೆ ಪಾರಂಪರಿಕವಾಗಿ ಈಗ ಅಮ್ಮನಿಗೆ ಅಥವಾ ಅಜ್ಜಿಗೆ ಈ ಗಡ್ಡೆಗಳಿದ್ರೆ ಅದು ತಮ್ಮಲ್ಲಿ ಕೂಡ ಕಂಡು ಬರ್ಬೋದು. ಮತ್ತೆ ಬೊಜ್ಜುತನದಿಂದ, ಬೊಜ್ಜುತನ ಇರುವವರಿಗೆ ಆನುವಂಶಿಕವಾಗಿ ಕೂಡ ಬರ್ಬೋದು. ಹೌದು, ಆನುವಂಶಿಕವಾಗಿಯೂ ಬರ್ಬೋದು. ಮತ್ತು ಹಲವು ನಮ್ಮ ಜೀವನ ಶೈಲಿಯ ಬದಲಾವಣೆಗಳಿಂದ, ನಮ್ಮ ಆಹಾರದಲ್ಲಿ ಹೆಚ್ಚಿನ ರೆಡ್ ಮೀಟ್ ಬಳಸೋದ್ರಿಂದ, ಪ್ರೊಸೆಸ್ಡ್ ಫುಡ್ ಜಾಸ್ತಿ ಆಗೋದ್ರಿಂದ, ಹಣ್ಣು ಹಂಪಲು ತರಕಾರಿ ಪಲ್ಯ ಕಡಿಮೆ ಆಗಿರೋದ್ರಿಂದ, ಸ್ಟ್ರೆಸ್ ಇಂದ, ಜೊತೆಗೆ ಬೊಜ್ಜುತನ, ಇದು ಕೂಡ ಈ ಫೈಬ್ರಾಯ್ಡ್ ಗಡ್ಡೆಗಳಿಗೆ ಕಾರಣ ಆಗತ್ತೆ. ಸೊ ಈಗ ಹಾಗಾಗಿ ಇವೆಲ್ಲ ಜೀವನ ಶೈಲಿ ಬದಲಾವಣೆಯಿಂದ ಇವತ್ತು ಚಿಕ್ಕ ವಯಸ್ಸಿಗೆ ಅಂದ್ರೆ 30-35ಕ್ಕೆ ಫೈಬ್ರಾಯ್ಡ್ ಬರಕ್ಕೆ ಕಾರಣ ಇವುಗಳು ಅಂತಿರದ್ ನೀವು? ಕಾರಣ ಆಯ್ತು, ಹೌದು. ಅದು ಒಂದು ಕಂಟ್ರಿಬ್ಯೂಟರಿ ಫ್ಯಾಕ್ಟರ್, ಅದರಿಂದನೂ ಆಗತ್ತೆ, ಕಾರಣ ಆಗತ್ತೆ. ಈಗ ಫೈಬ್ರಾಯ್ಡ್ ಬಂದವ್ರಿಗೆ ಏನಾಗತ್ತೆ, ಅವರಲ್ಲಿ ಏನ್ ಸಿಂಪ್ಟಮ್ಸ್, ಚಿಹ್ನೆಗಳಿರತ್ತೆ ಅಂತ ನೋಡಿದ್ರೆ, ಹೆಚ್ಚಾಗಿ ಬ್ಲೀಡಿಂಗ್ ಜಾಸ್ತಿಯಾಗಿ ಹೋಗುವಂಥದ್ದು. 5 ದಿನ ಬ್ಲೀಡಿಂಗ್ ಆಗ್ಬೇಕಾಗಿದ್ದು 8 ದಿನದಿಂದ 10 ದಿನಕ್ಕೆ ಹೋಗುವಂತದ್ದು. ಮತ್ತೆ ಬ್ಲೀಡಿಂಗ್ ಹೋಗುವ ಟೈಮ್ ಅಲ್ಲಿ ಕೂಡ ತುಂಬಾ ಹೆವಿ ಬ್ಲೀಡಿಂಗ್, ಕ್ಲಾಟ್ಸ್ ಹೋಗುದು, ದಪ್ಪ ದಪ್ಪ ಗಟ್ಟಿ ಗಟ್ಟಿಯಾಗಿ ಹೋಗುವಂತದ್ದು. ಹೊಟ್ಟೆ ನೋವು ಜಾಸ್ತಿ ಆಗತ್ತೆ, ವಿಪರೀತ ನೋವು ಕೂಡ ಜಾಸ್ತಿಯಾಗಿ ಇರುವಂತದ್ದು. ಈ ಗಡ್ಡೆಗಳಲ್ಲಿ, ಗಡ್ಡೆ ಗರ್ಭಕೋಶದ ಬೇರೆ ಬೇರೆ ಭಾಗದಲ್ಲಿ ಇರುತ್ತೆ. ಗಡ್ಡೆ ಗರ್ಭಕೋಶದ ಒಳ ಭಾಗದಲ್ಲಿದ್ರೆ ಗರ್ಭಕೋಶದ ಮೇಲ್ಮೈ ಜಾಸ್ತಿ ಆಗತ್ತೆ ವಿಸ್ತೀರ್ಣ, ಅದರಿಂದ ಬ್ಲೀಡಿಂಗ್ ಜಾಸ್ತಿ ಆಗಿ ಹೋಗುತ್ತೆ. ಗರ್ಭಕೋಶದ ಹೊರ ಭಾಗದಲ್ಲಿದ್ರೆ ನಾವು ಸಬ್ಸೀರಸ್ ಫೈಬ್ರಾಯ್ಡ್ ಅಂತ ಹೇಳ್ತೀವಿ. ಅದರಲ್ಲಿ ಒತ್ತಡದ ಸಿಂಪ್ಟಮ್ಸ್, ಮೂತ್ರ ಮಾಡ್ಲಿಕ್ಕೆ ಕಷ್ಟ ಆಗುವಂತದ್ದು, ಹಾಗೆ ಮೋಷನ್ ಮಾಡ್ಲಿಕ್ಕೆ ಕಷ್ಟ ಆಗುವಂತ, ಹೊಟ್ಟೆ ದೊಡ್ಡದಾದಾಗೆ ಕೆಳಭಾಗ ಪ್ರೆಷರ್ ಹಾಕುತ್ತೆ ಅದ್ರ ಮೇಲೆ,
ಅದ್ರ ಮೇಲೆ ಹೌದು ಒತ್ತಡ ಆಗೋದ್ರಿಂದ ಒಂದ ಮಾಡಕ್ಕೆ ಕಕ್ಕಸ್ ಮಾಡಕ್ಕೆ ಕಷ್ಟ ಆಗತ್ತೆ ಅವ್ರಿಗೆ. ಕಷ್ಟ ಓ ಆಗತ್ತೆ. ಆ ಓ ಸಿಂಪ್ಟಮ್ಸ್ ಬರ್ಬೋದು. ಅಥವಾ ಸರಿ ಸರಿ. ಹೊಟ್ಟೆಯ ಕಿಪ್ಪೊಟ್ಟೆ ಕೆಳಗಿನ ಭಾಗ ದಪ್ಪ ಆದಂಗೆ ಅನ್ಸುದು. ಅದು ಕೆಲವರಿಗೆ ಹ್ಮ್ ಗೊತ್ತೇ ಆಗುದಿಲ್ಲ. 5-7 ತಿಂಗಳವರೆಗೂ ಬೆಳ್ಕೊಂಡಿರತ್ತೆ ಹೊಟ್ಟೆ ದಪ್ಪ ಆಗುವಂತದ್ದು. ಹೊಟ್ಟೆ ಗಟ್ಟಿ ಗಟ್ಟಿ ಆಯ್ತು ಅಂತ ಬರ್ತಾರೆ. ಅದು ಒಂದು ಸಿಂಪ್ಟಮ್ ಆಗಿರ್ಬೋದು. ಅಥವಾ ಇನ್ನು ಕೆಲವರು ಏನಾಗುತ್ತೆ ಅಂದ್ರೆ, ಈಗ ಬ್ಲೀಡಿಂಗ್ ಆಗಿ ರಕ್ತಹೀನತೆ ಆಗಿ ನಮ್ಗೆ ಕೆಲಸ ಮಾಡಕ್ ಕಷ್ಟ ಆಗ್ತಿದೆ, ಎದುಸಿರು ಬರ್ತಾ ಇದೆ, ಸುಸ್ತಾಗ್ತಾ ಇದೆ ಅಂತ ಬರ್ತಾರೆ. ಎದೆ ಬಡ್ಕೊಳ್ತಾ ಇದೆ ಅಂತ ಬರ್ತಾರೆ. ಹಾಗೆ ನಾ ಹೇಳಿದೆ, ಗರ್ಭಕೋಶದ ಒಳ ಮೈಯಲ್ಲಿ ಇದ್ದಾಗ ಭ್ರೂಣ ಹೋಗಿ ನೆಲೆ ನಿಲ್ಲಿಕ್ಕೆ ಆಗುದಿಲ್ಲ. ಅದರಿಂದಾಗಿ ಅವ್ರ ಇನ್ಫರ್ಟಿಲಿಟಿ, ಸಂತಾನಹೀನತೆಯ ಕಾರಣದಿಂದ ಕೂಡ ಬರ್ತಾರೆ. ಸೊ ಹೀಗೆ ಬೇರೆ ಬೇರೆ ಕಾರಣಗಳಿಂದಾಗಿ ಫೈಬ್ರಾಯ್ಡ್ ಆಗಿ ಅವರು ಹಾಗಾದ್ರೆ ಮಕ್ಕಳಾಗ್ತಾ ಇಲ್ಲ ಅಂತ ನಿಮ್ಮ ಮೇನ್ ಹತ್ರ ಕಾರಣ ತೋರಿಸ್ಕೊಳಕ್ ಅದಕ್ಕೆ ಬಂದಾಗ ಕೂಡ ಹಾರ್ಮೋನ್ ನೀವು ಇನ್ಫೆಕ್ಷನ್. ಕಂಡುಹಿಡಿತೀರಿ ಅಂತ. ಓಕೆ ಸರಿ ಸರಿ ಹೇಳಿ. ಹೌದು, ನಾವು ಕಂಡುಹಿಡಿತೀವಿ ಅದನ್ನ. ಹ್ಮ್ ಹೌದು, ಎಲ್ಲ ಬ್ಲೀಡಿಂಗ್ ಆಗಿ ಎಂಡೋಮೆಟ್ರಿಯಂ ಲೇಯರ್ ಅಲ್ಲಿ ಇದ್ರೆ ಅದು ಅಲ್ಲಿ ನಿಲ್ಲಿಕ್ಕೆ, ಗರ್ಭ ಧಾರಣೆ ಆಗಿ ಗರ್ಭಾಂಕುರ ಆಗ್ಲಿಕ್ಕೆ ಸರಿ ಆಗುದಿಲ್ಲ. ಆ ಫಲವತ್ತತೆ ಇರುವುದಿಲ್ಲ ಎಂಡೋಮೆಟ್ರಿಯಂ ಅಲ್ಲಿ. ಅದರಿಂದಾಗಿ ಕೂಡ ಇನ್ಫರ್ಟಿಲಿಟಿ. ಸೊ ಇದೆಲ್ಲ ಕಾರಣಗಳು, ಬೇರೆ ಬೇರೆ ಸಿಂಪ್ಟಮ್ಸ್ ಮೂಲಕ ಫೈಬ್ರಾಯ್ಡ್ ಕಂಡು ಬರುತ್ತೆ. ಈಗ ಅವರು ಬಂದಾಗ ನೀವು ಯಾವ ಪತ್ತೆ ಹೇಗೆ ಹಚ್ಚುದು ಅಂತ ನೋಡುವ ಈಗ. ಹೇಳಿ. ಪರೀಕ್ಷೆಗಳು ಫಸ್ಟ್ ಅವರು ಗಡ್ಡೆಯಾಗಿಯೇ ಬಂದ್ರು, ಕೆಳಗೆ ಏನೋ ಹೊಟ್ಟೆ ದೊಡ್ಡದಾಗಿ ಬಂದಿದೆ ಅಂತ ಹೇಳ್ತಾರೆ, ಅಥವಾ ಬ್ಲೀಡಿಂಗ್ ಜಾಸ್ತಿ ಆಗಿ ಹೋಗ್ತಾ ಇದೆ. ಇನ್ನು ಕೆಲವರಿಗೆ ಬೇಗ ಬೇಗ ಬ್ಲೀಡಿಂಗ್ ಬರುತ್ತೆ. 28-30 ದಿನಗಳ ಒಳಗೆ ಬರುವ ಬದಲು 15 ದಿನಕ್ಕೊಮ್ಮೆ, 20 ದಿನಕ್ಕೊಮ್ಮೆ ಬರುತ್ತೆ. ಹೀಗೆ ಮುಟ್ಟಿನ ವೈಪರೀತ್ಯಗಳಾಗಿ ಅವ್ರು ಬಂದಾಗ ಮೇನ್ ಆಗಿ ನಾವು ಮಾಡುವಂತದ್ದು ಕಿಬ್ಬೊಟ್ಟೆಯ ಸ್ಕ್ಯಾನಿಂಗ್, ಅಲ್ಟ್ರಾಸೌಂಡ್ ಪೆಲ್ವಿಸ್ ಅಂತ ಮಾಡ್ತೇವೆ. ಹಾಗೆ ಅಥವಾ ಯೋನಿ ಒಳಗಿಂದ ಸ್ಕ್ಯಾನ್ ಮಾಡಿ ಆದ್ರೂ ಫೈಬ್ರಾಯ್ಡ್ ಇದೆಯೇ, ಎಲ್ಲಿದೆ, ಎಷ್ಟು ದೊಡ್ಡದಿದೆ, ಅದರಿಂದ ಅವ್ರಿಗೆ ಎಷ್ಟು ಪ್ರಾಬ್ಲಮ್ ಆಗ್ತಾ ಇದೆ ಅಂತ ಪತ್ತೆ ಹಚ್ತೇವೆ. ಇನ್ನೊಂದು ರಕ್ತ ಪರೀಕ್ಷೆ ಮಾಡಿ ನೋಡ್ತೇವೆ. ಆ ಫೈಬ್ರಾಯ್ಡ್ ಇಂದಾಗಿ ಅವರಿಗೆ ಹಿಮೋಗ್ಲೋಬಿನ್ ಕಡಿಮೆ ಆಗಿದೆಯೇ ಅಂತ ನೋಡ್ಲಿಕ್ಕೆ ಮಾಡ್ಬೇಕಾಗತ್ತೆ. ಇನ್ನೂ ಮುಂದುವರಿದು ಕೆಲವು ಬಯೋಕೆಮಿಕಲ್ ಟೆಸ್ಟ್ ಮಾಡ್ತೇವೆ. ಯಾಕೆಂದ್ರೆ ಕೆಲವು ಹೆಂಗಸರು ಫೈಬ್ರಾಯ್ಡ್ ಅನ್ನ ಲಾಂಗ್ ಟರ್ಮ್ ಇಟ್ಕೊಳ್ತಾರೆ ಮೇಡಮ್. ನೀವು ಮೊದಲೇ ಹೇಳಿದ್ರಿ ಇಟ್ಸ್ ಅ ಬಿನೈನ್ ಗಡ್ಡೆ ಅಂತ. ನಾವು ಅದು ಕ್ಯಾನ್ಸರ್ ಆಗುದಿಲ್ಲ ಅಂತ ನಾವು ಮುಂಚಿನಿಂದನೂ ತಿಳಿದು ಬಂದ್ಕೊಂಡಿರೋದು ಹಂಗೆ. ಬಟ್ ಲಾಂಗ್ ಟೈಮ್ ಇದ್ದಾಗ ಅದರಲ್ಲಿ ಕೆಲವು ಬದಲಾವಣೆಗಳಾಗುತ್ತದೆ. ಡಿಜನರೇಷನ್ ಆಗ್ಬೋದು, ಕ್ಯಾಲ್ಸಿಯಂ ಹೋಗಿ ಅದರಲ್ಲಿ ಕುತ್ಕೊಳ್ಬಹುದು. ನಾವು ಕೆಲವೊಮ್ಮೆ ಮೆನಪಾಸ್ ಆದ ಮೇಲೆ ಸ್ಕ್ಯಾನ್ ಮಾಡಿದಾಗ ಇಡೀ ಗರ್ಭಕೋಶದೊಳಗೆ ಕ್ಯಾಲ್ಸಿಯಂ ಕಾಣುತ್ತೆ. ನಾವು ಅದನ್ನ ಸ್ಟೋನ್, ಗರ್ಭಕೋಶದ ಕಲ್ಲು ಅಂತ ಕರಿತೀವಿ. ಆತರ ಆಗ್ಬೋದು. ರೆಡ್ ಡಿಜನರೇಷನ್ ಆಗ್ಬೋದು. ಕೆಲವೊಮ್ಮೆ ಲಾಸ್ಟ್ 1-2% ಅಲ್ಲಿ ಸಾರ್ಕೋಮಾ ಆಗಿ ಬದಲಾವಣೆ ಆಗ್ಬೋದು. ಅದು ಕ್ಯಾನ್ಸರ್ಗೆ ಪರಿವರ್ತನೆ ಆಗೋ ಸಾಧ್ಯತೆ ಇರುತ್ತೆ. ಹೌದು, ಅಂದ್ರೆ ಮಾಂಸಖಂಡದಿಂದನೇ ಇದು ಬಂದಿರೋದ್ರಿಂದ ಮಾಂಸಖಂಡದ್ದೇ ಕ್ಯಾನ್ಸರ್ ಆಗಿ ಸಾರ್ಕೋಮಾ ಕ್ಯಾನ್ಸರ್ ಆಗೋ ಸಾಧ್ಯತೆ ಇದೆ. ಹೌದು, ಅದು ನಾವು ಹಾಗೆ ಪತ್ತೆ ಆದಾಗ, ದೊಡ್ಡ ಗಾತ್ರದ್ದಿದೆ ಅಂದಾಗ ನಮ್ಗೆ ಸಿಟಿ ಸ್ಕ್ಯಾನ್, MRI ಸ್ಕ್ಯಾನ್ ಕೂಡ ಬೇಕಾಗುತ್ತೆ. ಅದು ಎಲ್ಲಿ ಯುರಿಟರ್ ಮೇಲೆ, ಕಿಡ್ನಿ ಯುರಿಟರ್ ಮೇಲೆ ಒತ್ತುತ್ತಾ ಇದೆಯೋ ಅಂತ ನೋಡ್ಕೊಳ್ಳಕ್ಕೆ, ಅಥವಾ ಬೇರೆ ಯಾವ್ದಾದ್ರು ಅಂಗಾಂಗದ ಮೇಲೆ ಅದರ ಪ್ರೆಷರ್ ಸಿಂಪ್ಟಮ್ಸ್ ಇದೆಯಾ ಅಂತ ನೋಡಕ್ಕೆ. ಹಾಗೆ ಕೆಲವೊಮ್ಮೆ ಲಿವರ್ ಫಂಕ್ಷನ್ ಟೆಸ್ಟ್ ಕೂಡ ಬೇಕಾಗುತ್ತೆ. LDH ಅಂತ ನಾವೇನ್ ಹಾರ್ಮೋನ್ ನೋಡ್ತೀವಲ್ಲ ಮೇಡಮ್, ಅದು ಸ್ವಲ್ಪ ವೇರಿಯೇಷನ್ ಬರುತ್ತೆ. ಈ ಫೈಬ್ರಾಯ್ಡ್ ಚೇಂಜ್ ಆಗೋದಿದ್ರೆ, ಅದು ಕ್ಯಾನ್ಸರ್ ಅದಕ್ಕೆ ಹೋಗೋದಿದ್ರೆ, ಸಾರ್ಕೋಮಾ ಆಗೋದಿದ್ರೆ, ಸೊ ಇದು ಅಡಿಷನಲ್ ಇನ್ವೆಸ್ಟಿಗೇಷನ್ಸ್ ನಾವು ಮಾಡುವ. ಓಕೆ. ಆಮೇಲೆ ಈಗ ಅದು ಒಂದೇ ಇರುತ್ತಾ ಅಥವಾ ಮಲ್ಟಿಪಲ್ ಆಗಿ ತುಂಬಾ ಇರುತ್ತಾ ಅಥವಾ ಹೇಗೆ ಅಂತ? ಬರೀ ಸೈಜ್ ಇಂಪಾರ್ಟೆಂಟ್ ಅಥವಾ ಒಂದೇ ಇದ್ರೂ ಇರ್ಬೋದು, ದೊಡ್ಡ ಎರಡೂ ಇಂಪಾರ್ಟೆಂಟ್ ಆಗುತ್ತೆ ಮೇಡಮ್. ಸೈಜ್ ಸಣ್ಣದಾಗಿದ್ರು, ಸೈಜ್ಗಿಂತ ಜಾಸ್ತಿ ಅದು ಯಾವ ಪೊಸಿಷನ್ ಅಲ್ಲಿ ಇದೆ, ಗರ್ಭಕೋಶದಲ್ಲಿ ಎಲ್ಲಿದೆ ಅಂತ. ಈಗ ದೊಡ್ಡದು 8 ಸೆಂಟಿಮೀಟರ್ ಗಡ್ಡೆ ಗರ್ಭಕೋಶದ ಹೊರಗಡೆ ಇದ್ರೆ ಹೊಟ್ಟೆ ದೊಡ್ಡದಾಗತ್ತೆ, ಬಟ್ ಅವಳಿಗೆ ಬ್ಲೀಡಿಂಗ್ ಜಾಸ್ತಿ ಆಗಲ್ಲ, ಅವರಿಗೆ ಎನಿಮಿಯಾ ಆಗಲ್ಲ. ಬಟ್ ಅದೇ ಒಳಗಡೆ ಇದ್ರೆ ಈವನ್ 2 ಸೆಂಟಿಮೀಟರ್ ಗಡ್ಡೆ ಕೂಡ ಜಾಸ್ತಿ ಬ್ಲೀಡಿಂಗ್ ಆಗಿ ಎನಿಮಿಯಾ ಆಗ್ಲಿಕ್ಕೆ ಸಾಧ್ಯತೆ ಇರ್ತದೆ. ಕೆಲವರಿಗೆ ಸಿಂಗಲ್ ದೊಡ್ಡ ಫೈಬ್ರಾಯ್ಡ್ ಇರ್ತದೆ, ಕೆಲವರಿಗೆ ಸಣ್ಣ ಸಣ್ಣದಾಗಿ ಹಲವಾರು ಫೈಬ್ರಾಯ್ಡ್ಗಳು ಇರ್ಲಿಕ್ಕೆ ಸಾಧ್ಯತೆಗಳಿದ್ದಾವೆ. ಕೆಲವರಿಗೆ 10-15 ಫೈಬ್ರಾಯ್ಡ್ ಗಳನ್ನ ತೆಗೆದಂತದ್ದು ಕೂಡ ಇರುತ್ತೆ. ಸೊ ಡಿಪೆಂಡ್ಸ್, ಒಬ್ಬೊಬ್ಬರಿಗೆ ಒಂದು ಕಾಲಕ್ಕೆ ಫೈಬ್ರಾಯ್ಡ್ ಅಂದ್ರೆ ಯೂಟ್ರಸ್ ಅನ್ನೇ ತೆಗೆದು ಹಾಕೋರು. ಆದ್ರೆ ಈಗ ಯೂಟ್ರಸ್ ಓವರಿ ತೆಗೆದು ಹಾಕೋದ್ರಿಂದ ಹಾರ್ಮೋನ್ ಅಲ್ಲಿ ವ್ಯತ್ಯಾಸ ಆಗತ್ತೆ ಅಂತ ಬಿಟ್ಟಿದ್ದಾರೆ. ಈಗ ಯಾವ ತರದ ಚಿಕಿತ್ಸೆಗಳು ಬಂದಿದೆ? ಹೌದು, ಬರೀ ಆವಾಗ ಫೈಬ್ರಾಯ್ಡ್ ಅಂದ್ರೆ ಸರ್ಜರಿ, ಅದು ಹಿಸ್ಟ್ರೆಕ್ಟಮಿ ಅಂತ ಇತ್ತು. ಇವಾಗ ಹಾಗಿಲ್ಲ ಮೇಡಮ್, ಮೆಡಿಕಲ್ ಮ್ಯಾನೇಜ್ಮೆಂಟ್ ಇದೆ. ಇತ್ತೀಚೆಗೆ ಕೆಲವು ಹಾರ್ಮೋನ್ಗೆ ಎಗೋನಿಸ್ಟ್ ಗಳೆಲ್ಲ ಬಂದಿದ್ದಾವೆ. ಅದಕ್ಕೆ ಸ್ವಲ್ಪ ಕ್ರಯ ಜಾಸ್ತಿ ಆದ್ರೂ ಅದು
ಗರ್ಭಕೋಶದ ಗಡ್ಡೆಯನ್ನ ಶ್ರಿಂಕ್ ಮಾಡುತ್ತೆ, ಶ್ರಿಂಕ್ ಜೊತೆಗೆ ಮಾಡುತ್ತೆ. ಬ್ಲೀಡಿಂಗ್ ಕಡಿಮೆ ಮಾಡುತ್ತೆ, ಎನೀಮಿಯಾವನ್ನ ಉತ್ತಮಗೊಳಿಸ್ತದೆ, ಹಾಗೆ ಕ್ವಾಲಿಟಿ ಆಫ್ ಲೈಫ್ ಒಳ್ಳೇದಾಗತ್ತೆ. ಸೊ ಮೆಡಿಸಿನ್ಸ್ ಇದ್ದಾವೆ, ಆದ್ರೆ ಒಂದೇ ಅಂದ್ರೆ ಮೆಡಿಸಿನ್ ತುಂಬಾ ಟೈಮ್ ತಗೊಳ್ಳಿಕ್ ಆಗುದಿಲ್ಲ, 1 year ವರೆಗೆ ತಗೊಳ್ಬಹುದು. ಆವಾಗ ಮೆನಪಾಸ್ ಆಗಿ ಹಾರ್ಮೋನ್ ಆಕ್ಷನ್ ಕಡಿಮೆ ಆಗಿದ್ರೆ ಇಟ್ ವಿಲ್ ಬಿ ಗುಡ್. ಅದರ್ವೈಸ್ ಆಫ್ಟರ್ 6 months ಅಥವಾ 1 year ಪುನಃ ರಿಕರ್ ಆಗುವ ಸಾಧ್ಯತೆ ಇರುತ್ತೆ. ಎರಡನೆಯದು, ಇವಾಗ ಅಲ್ಟ್ರಾಸೌಂಡ್ ಚಿಕಿತ್ಸೆ, ಹೈಫು ಅಂತ ಹೇಳ್ತಾರೆ, ಹೈ ಫ್ರೀಕ್ವೆನ್ಸಿ ಅಲ್ಟ್ರಾಸೋನಿಕ್ ವೇವ್ಸ್ ಇಂದ ಅದನ್ನ ಕರಗಿಸುವಂತಹ ಚಿಕಿತ್ಸೆ ಕೂಡ ಇದೆ. ಆಮೇಲೆ ಸರ್ಜರಿಯಲ್ಲಿ ಕೂಡ ಬೇರೆ ಬೇರೆ ವಿಧ ಇದೆ ಮೇಡಮ್. ಮಯೋಮೆಕ್ಟಮಿ ಅಂದ್ರೆ ಫೈಬ್ರಾಯ್ಡ್ ಅನ್ನ ಮಾತ್ರ ತೆಗೆಯುವಂತದ್ದು. ಹಿಸ್ಟೆಕ್ಟಮಿ ಅಂದ್ರೆ ಗರ್ಭಕೋಶವನ್ನೇ ಅಂದ್ರೆ ತೆಗೆಯುವಂತದ್ದು. ಚಿಕ್ಕ ವಯಸ್ಸಿನವರು 30-35 ವರ್ಷದವ್ರು ಬಂದವ್ರಿಗೆ ನೀವು ಇದನ್ನ ಗಡ್ಡೆ ಮಾತ್ರ ತೆಗಿತೀರಿ, ಯೂಟ್ರಸ್ ಅನ್ನ ಪ್ರಿಸರ್ವ್ ಮಾಡ್ತೀರಿ, ಯಾಕಂದ್ರೆ ಅವ್ರು Preserve ಗರ್ಭಿಣಿ ಮಾಡ್ತಾರೆ. ಆಗ್ಬೇಕಲ್ಲ ಅಲ್ವಾ. ಗರ್ಭಿಣಿ ಸೊ ಆಗ್ಬೇಕು, ಹೌದು. ಅದು ಗರ್ಭಿಣಿಯಾಗಿ ಕೂಡ ಎಲ್ಲ ಮಕ್ಕಳಾಗಿ ಆದ್ಮೇಲೆ ಅವಾಗ ತೆಗಿಬಹುದು. ಸೊ ಈಗ ನೀವು ಅದನ್ನ ಹ್ಮ್. ಪ್ರಿಸರ್ವ್ ಮಾಡ್ತೀರಿ. ಓಕೆ. ಹೌದು. ಈಗ ತೆಗಿಯಕ್ಕೂ ಮೇಡಮ್ ಮುಂಚಿನಾಗೆ ಓಪನ್ ಸರ್ಜರಿಯೇ ಮಾಡ್ಬೇಕಂತಿಲ್ಲ, ಕನ್ವೆನ್ಷನಲ್ ಸರ್ಜರಿ ಮಾಡ್ಬೇಕಂತಿಲ್ಲ, ಲ್ಯಾಪ್ರೋಸ್ಕೋಪಿ ತೆಗಿಲಿಕ್ಕಾಗತ್ತೆ, ಉದರದರ್ಶಕ Keyhole surgery. ಚಿಕಿತ್ಸೆಯಿಂದ ಮಾಡ್ಲಿಕ್ಕಾಗತ್ತೆ. ಹಾಗೆ ಗರ್ಭಕೋಶದ ಒಳಮೈಯಲ್ಲಿದ್ರೆ ಸಬ್ಮ್ಯೂಕೋಸಲ್ ಫೈಬ್ರಾಯ್ಡ್ ಅಂತ ಏನ್ ಹೇಳ್ತೇವೆ, ಅದನ್ನ ಹಿಸ್ಟ್ರೋಸ್ಕೋಪಿ ಮೂಲಕ ಕೂಡ ತೆಗಿಲಿಕ್ಕಾಗತ್ತೆ. ಅಂದ್ರೆ So, ಟ್ರಾನ್ಸ್ವೆಸೈನಲ್ ಅಂದ್ರೆ ಇದನ್ನ ನಳಕೆ ಆ. ಮುಖಾಂತರ ಒಳಗಡೆ ಹೋಗಿ ಒಳಗಡೆಯಿಂದಾನೆ ತೆಗೆದ್ಬಿಡ್ಬೋದು. ಒಳಗೆಯಿಂದ Okay. ಸ್ಕೂಪ್ ಔಟ್ ಮಾಡ್ದಂಗೆ ತೆಗಿಲಿಕ್ಕೂ ಆಗತ್ತೆ. ಸೊ ಅಷ್ಟು ವಿಧಾನಗಳು ಬಂದಿದ್ದಾವೆ. ಅಂದ್ರೆ So, 3 ಗಾಬರಿ ವಿಧಾನಗಳು. ಆಗ್ಬೇಕು ಅಂತ ಇಲ್ಲ. ಹಾ, ಹ್ಮ್. ಗಾಬರಿ Okay. ಆಗ್ಬೇಕು ಅಂತ ಇಲ್ಲ. ಮೆಡಿಕಲ್ ವಿಧಾನದಿಂದ ಕಡಿಮೆ ಆಗ್ಲಿಕ್ಕೆ ನೋಡ್ಬೋದು, ಇಲ್ಲಾದ್ರೆ ಸರ್ಜರಿ ಮಾಡುವಾಗ ಬರೇ ಫೈಬ್ರಾಯ್ಡ್ ಅನ್ನ ಗಡ್ಡೆ ಮಾತ್ರ ಮಾತ್ರ ತೆಗೆಯುವಾಗ ತೆಗೆಯೋದು. ಐದರ್ ಲ್ಯಾಪ್ರೋಸ್ಕೋಪಿ ಲ್ಯಾಪ್ರೋಸ್ಕೋಪಿ ಅಥವಾ ಹಿಸ್ಟ್ರೋಸ್ಕೋಪಿ. ಆಮೇಲೆ ನೀವು ಹೇಳಿದಂಗೆ ಅವ್ರದ್ದು ಫ್ಯಾಮಿಲಿದೆಲ್ಲ ಮುಗ್ದಿದೆ, ಅವರ ಹಿಮೋಗ್ಲೋಬಿನ್ ತುಂಬಾ ಕಡಿಮೆ ಆಗ್ತಾ ಇದೆ, ಗರ್ಭಕೋಶ ದೊಡ್ಡದೇ ಆಗಿದೆ ಅಂದ್ರೆ ಗರ್ಭಕೋಶವನ್ನೇ ತೆಗಿಬೇಕಾಗಿ ಬರುತ್ತೆ. ಯೂಶಲಿ ಮಲ್ಟಿಪಲ್ ಫೈಬ್ರಾಯ್ಡ್ಸ್ ಇದ್ದಾಗ, ತುಂಬಾ ಫೈಬ್ರಾಯ್ಡ್ ಇದ್ದಾಗ ಅದು ತೆಗಿತಾ ಕೂತ್ರೆ ಗರ್ಭಕೋಶಕ್ಕೆ ಪೆಟ್ಟಾಗಿ ಕೊನೆಗೆ ಗರ್ಭಕೋಶ ಏನು ಉಳಿಯೋದಿಲ್ಲ ಅಲ್ಲಿ. ಇನ್ನೊಂದು ಏನಂದ್ರೆ ನಮ್ಮ ಭಾರತೀಯರ ಆಪ್ಷನ್ ಅದು. ಲಾಸ್ಟ್ ಆಪ್ಷನ್, ಹ್ಮ್. ಭಾರತೀಯರ ಮನಸ್ಥಿತಿ ಏನು ಅಂದ್ರೆ ಇನ್ನೊಮ್ಮೆ ಬರುದಿಲ್ಲ ಅಂತ ಗ್ಯಾರಂಟಿ ಕೊಡ್ತೀರಾ ಅಂತ. ನಾವು ಅದನ್ನ ಹೇಳಕ್ ಆಗಲ್ಲ, ಟಿಲ್ ಇಸ್ಟ್ರೋಜನ್ ಆಕ್ಷನ್ ಇರೋವರೆಗೆ ಮತ್ತೆ ರಿಕರ್ ಆಗುವ ಸಾಧ್ಯತೆ ಇರುತ್ತೆ. ಸೊ ಅಂತ ಸಂದರ್ಭದಲ್ಲಿ ಹಿಸ್ಟ್ರೆಕ್ಟಮಿ ಮಾಡ್ಬೇಕಾಗತ್ತೆ, ಗರ್ಭಕೋಶವನ್ನೇ ತೆಗಿಬೇಕಾಗಿ ಬರುತ್ತೆ. ಆ ಗರ್ಭಕೋಶ ತೆಗೆಯುವಾಗ್ಲೂ ನಾವು ಅದನ್ನ ಲ್ಯಾಪ್ರೋಸ್ಕೋಪಿ ಮೂಲಕ ಮಾಡ್ಬೋದು, ಇಲ್ಲಾಂದ್ರೆ ಓಪನ್ ಆಗಿಯೂ ಕೂಡ ಮಾಡ್ಲಿಕ್ಕಾಗತ್ತೆ. ಈಗ ವೆಜೈನಲ್ ರೂಟ್ ಇಂದ ತೆಗೆಯುವಂತ ಅವಕಾಶಗಳು ಕೂಡ ಇದ್ದಾವೆ. ಸೊ ಹಾಗಾಗಿ it depends. ಎಷ್ಟೊಂದು ಯಾರಿಗೆ ಆಪ್ಷನ್ಸ್ ಇದೆ. ಸೊ ಯು ಹೌದು, ಆರ್ ಮೇಕಿಂಗ್ ಎಲ್ಲಿದೆ ಟೇಲರ್ಡ್ ಮೇಡ್ ಟ್ರೀಟ್ಮೆಂಟ್ ಫಾರ್ ದ ಪೇಷಂಟ್. ಎಸ್ ಮಲ್ಟಿಪಲ್ ಇದ್ರೆ patient. ಬೇರೆ, ಒಂದೇ ಸಿಂಗಲ್ ದೊಡ್ಡದಿದ್ರೆ ಬೇರೆ, ಅವರು ಚಿಕ್ಕ ವಯಸ್ಸು ಇನ್ನು ಮಕ್ಕಳಾಗಿಲ್ಲ ಅಂದ್ರೆ ಅದೇ ಬೇರೆ, ಅಥವಾ ಅದೇ ಮಕ್ಕಳಾಗಿ ಬೇರೆ. ವಯಸ್ಸಾಗಿದೆ ಅವಾಗ ಬೇರೆ. ಸೊ ಹಾಗಾಗಿ ಆ ಹೌದು. ಮಹಿಳೆಗೆ ಆ ಈ ವಯಸ್ಸಿಗೆ ಆ ಇದಕ್ಕೆ ಸಮಸ್ಯೆಗೆ ಸರಿಯಾಗಿ ನೀವು ಅದನ್ನ ಮಾಡ್ತೀರಿ. ಆಮೇಲೆ ಹೌದು. ನಿಮ್ಗೆ ಆಪ್ಷನ್ಗಳು ಅದೇ. ಬೇಕಾದಷ್ಟು ಬಂದ್ಬಿಟ್ಟಿದೆ ಅಲ್ವಾ. ಹೌದು, ಅಂದ್ರೆ ಅದು ಎಲ್ಲಿದೆ, ಯಾವ ಜಾಗದಲ್ಲಿದೆ, ಸೈಜ್ ಎಷ್ಟಿದೆ, ಅವಳ ನೀಡ್ ಏನು, ಅವಳದು ರಿಪ್ರೊಡಕ್ಟಿವ್ ಮುಗ್ದಿದೆ ಪೀರಿಯಡ್ ಅಂತ ಎಲ್ಲ ನೋಡ್ಕೊಂಡು ಡಿಸಿಷನ್ ತಗೊಳ್ತೀವಿ ನಾವು. ಈಗ ಕೆಲವರಿಗೆ ಸಣ್ಣ ಗಡ್ಡೆ ಇದ್ದಾಗ, ಹಿಮೋಗ್ಲೋಬಿನ್ ಎಲ್ಲ ಮೇಂಟೈನ್ ಆಗ್ತಾ ಇದ್ದಾಗ ಕೆಲವು ಔಷಧಿಗಳನ್ನ ಕೊಟ್ಟು ನಾವು ಫಾಲೋ ಅಪ್ ಮಾಡ್ತಾ ಇರ್ತೀವಿ. ಅಂತವರಿಗೆ ಎವ್ರಿ 6 months ಒಮ್ಮೆ ಸ್ಕ್ಯಾನ್ ಮಾಡಿ ಗರ್ಭಕೋಶದ ಗಡ್ಡೆಗಳು ಬೆಳೆಯುತ್ತೇವೆಯಾ ಅಂತ ನೋಡ್ಕೊಳ್ಳೋದು ಒಳ್ಳೇದಾಗುತ್ತೆ. ತುಂಬಾ ಹತ್ರ ಪೆರಿಮೆನಪಾಸ್ ಅಲ್ಲಿ ಈಗ 45-47 ಇದ್ದವರಿಗೆ ಒಂದ್ 2-3 ಸೆಂಟಿಮೀಟರ್ ಇದೆ ಅಂದ್ರೆ ಅವರಿಗೆ ಮೆಡಿಕಲ್ ಆಪ್ಷನ್ ಇಸ್ ಬೆಟರ್. ಯಾಕಂದ್ರೆ 1 ವರ್ಷ ಟ್ಯಾಬ್ಲೆಟ್ ತಗೊಳ್ಳೋಷ್ಟೊತ್ತಿಗೆ ದೇ ವಿಲ್ ಗೋ ಫಾರ್ ನ್ಯಾಚುರಲ್ ಮೆನಪಾಸ್. ಮುಟ್ಟು ನಿಂತೋಗಿರುತ್ತೆ, ಆಮೇಲೆ ಹಾರ್ಮೋನ್ ತಾನೇ ಹಾ. ಕಡಿಮೆ ಆಗಿ ಹೋಗ್ಬಿಡುತ್ತೆ, ಹಾಗೆ ಕಡಿಮೆ ಸಮಸ್ಯೆನೂ ಆಗುತ್ತೆ. ಬಗೆಹರುತ್ತೆ. ಹೌದು, ಹಾಗೆ ಆಗುತ್ತೆ. ಸೊ ವೇರಿಯಸ್ ಆಪ್ಷನ್ ಇದೆ. ಗಡ್ಡೆ ಅಂದ ಕೂಡ್ಲೆ ಗಾಬರಿಯಾಗಿ ಆಪರೇಷನ್ ಮಾಡ್ಕೊಳ್ಬೇಕು ಅಂತ ಗಾಬರಿ ಆಗ್ಬೇಕಂತಿಲ್ಲ. ಇನ್ನೊಂದು, ಕೆಲವರು ನಿಗ್ಲೆಕ್ಟ್ ಮಾಡ್ತಾರೆ. ಮುಟ್ಟು ನಿಲ್ಲುವ ಟೈಮಲ್ಲಿ ಈ ಬ್ಲೀಡಿಂಗ್ ಜಾಸ್ತಿ ಆಗೋದ್ರಿಂದ, ಇದು ನಂದು ಮೆನಪಾಸಲ್ ಸ್ಟೇಜ್ಗೆ ಹೋಗ್ತಾ ಇದ್ದೇನೆ, ಅಲ್ಲಿ ಬ್ಲೀಡಿಂಗ್ ಜಾಸ್ತಿ ಆಗೋದು ಹೀಗೆ ಇರ್ತದೆ ಅಂತ. ಸೊ ಅವರಲ್ಲಿ ಎನೀಮಿಯಾ ಆಗತ್ತೆ. ಕಳೆದ ವಾರ ಒಬ್ಳು ನನ್ನ ಹತ್ರ ಬಂದಿದ್ಲು ಮೇಡಮ್, 2 ಗ್ರಾಮ್ ಹಿಮೋಗ್ಲೋಬಿನ್, ಅವಳು ಪೇಪರ್ ಪೇಲ್ ಇದ್ಲು, ನನ್ನ ಹತ್ರ ಬರುವಾಗ ಬಿಳ್ಸ್ಕೊಂಡ್ ಬಿಟ್ಟಿದ್ಲು. ಅವಳು ಕೇಳಿದ್ರೆ 45 ಅಲ್ವಾ, ಮುಟ್ಟು ನಿಲ್ಲುವಾಗ ಹೀಗ ಆಗತ್ತೆ ಅಂತ. ಆಕ್ಚುಲಿ ಅವಳ ಹೊಟ್ಟೆನು ತುಂಬಾನೇ ದೊಡ್ಡದಾಗಿತ್ತು. ಸೊ ಶಿ ಹ್ಯಾಡ್ ಅ ಹ್ಯೂಜ್ ಫೈಬ್ರಾಯ್ಡ್. ಸೊ ಆ ತರ ನಿಗ್ಲೆಕ್ಟ್ ಕೂಡ ಮಾಡ್ಬಾರ್ದು. ಇದು ನಮ್ದು ಮೆನಪಾಸ್ ಟೈಮ್ ಅಲ್ಲಿ ಆಗುವಂತದ್ದು ಅಂತ ನಿಗ್ಲೆಕ್ಟ್ ಮಾಡ್ಬಾರ್ದು, ಹೆದರ್ಕೊಳ್ಳಬಾರ್ದು. ಎಲ್ಲದಕ್ಕೂ ಪರಿಹಾರ ಇದೆ. ಹೌದು. ಬಹಳ ಚೆನ್ನಾಗಿ ಹೇಳಿದ್ರಿ ಡಾಕ್ಟರ್ ರಾಜಲಕ್ಷ್ಮಿ ಅವರೇ. ಅಂದ್ರೆ ಸಮಸ್ಯೆ ಏನಿಲ್ಲ, ಇದು ಮುಟ್ಟು ನಿಲ್ತಾ ಇದೆ ಅಂತ ಅದನ್ನ ನೆಗ್ಲೆಕ್ಟು ಮಾಡಬಾರ್ದು, ಅದನ್ನ ಇದ್ ಮಾಡಬಾರ್ದು. ಇಲ್ಲ ನನ್ಗೆ ಏನೋ ಆಗಿದೆ, ನನ್ ಗಡ್ಡೆ ಆಗಿದೆ, ಕ್ಯಾನ್ಸರ್ ಆಗಿದೆ ಅಂತ ಭಯನೂ ಪಡ್ಬೇಕಾಗಿಲ್ಲ. ಈಗ ವೈಜ್ಞಾನಿಕವಾಗಿ ಸರಿಯಾಗಿ ಎಲ್ಲ ಪರೀಕ್ಷೆ ಮಾಡಿ
ಕೂಲಂಕಷವಾಗಿ ನೋಡಿ ಅವ್ರಿಗೆ ಬೇಕಾಗುವಂಥ ಚಿಕಿತ್ಸೆ ಕೊಡಕ್ಕೆ 2-3 ಥರದ್ದು ನಿಮಗೆ ಆಪ್ಷನ್ಸ್ ಇರೋದ್ರಿಂದ ಅವ್ರಿಗೂ ಕೂಡ ಒಳ್ಳೇದಾಗತ್ತೆ. ಯಾರಿಗಾದ್ರೂ ನಮ್ಮ ವೀಕ್ಷಕರಿಗೆ ಪ್ರಶ್ನೆಗಳಿದ್ರೆ, ಸಮಸ್ಯೆಗಳಿದ್ರೆ, ಸಂಶಯ ಇದ್ರೆ ದಯವಿಟ್ಟು ಡಾಕ್ಟರ್ ರಾಜಲಕ್ಷ್ಮಿ ಅವರಿಗೆ ಕೇಳಿ, ಅವರು ನಿಮ್ಮ ಸಂಶಯಗಳನ್ನ ಪರಿಹಾರ ಮಾಡ್ತಾರೆ. ನಮಸ್ಕಾರ ಡಾಕ್ಟರ್ ರಾಜಲಕ್ಷ್ಮಿ ಅವರೇ, ಧನ್ಯವಾದಗಳು. ಖಂಡಿತವಾಗಿಯೂ ಮೇಡಮ್, ಥ್ಯಾಂಕ್ ಯು ಸೋ ಮಚ್.